ಹಲೋ ಹ್ಯಾಪಿ ಮ್ಯಾನಿಫೆಸ್ಟರ್ಸ್, ವೆಲ್ಕಮ್ ಟು ಇವತ್ತಿನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ನೀವು ನೋಡಿ ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಹಾಕಕ್ ಟ್ರೈ ಮಾಡ್ತೀನಿ ಯಾವೆಲ್ಲ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವಿಡಿಯೋಸ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ನಿಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಇಂಟ್ರೆಸ್ಟ್ ಇದೆ, ನಾನು ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀನಿ. ಇಟ್ಸ್ ಕಂಪ್ಲೀಟ್ಲಿ 1-to-1 ಕ್ಲಾಸಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಜಾಯ್ನ್ ಆಗ್ಬೋದು. ನನ್ನ ಮೇಲ್ ಐಡಿನ ಥ್ರೂ ಔಟ್ ದ ವಿಡಿಯೋ ಹಾಕಿರ್ತೀನಿ. ಪ್ಲೀಸ್ ಅಲ್ಲಿಗೆ ಮೇಲ್ ಮಾಡಿ ಮ್ಯಾನಿಫೆಸ್ಟೇಷನ್ ಅಥವಾ ನಿಮ್ದು ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇಷ್ಟಪಡ್ತಿರೋ ಅದನ್ನ ನನಗೆ ಕಳ್ಸಿಕೊಟ್ರೆ ನಾನು ಕಂಪ್ಲೀಟ್ ಕೋರ್ಸ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಇದು ಫುಲ್ಲಿ ಪೇಡ್ ಆಗಿರುತ್ತೆ. ಸೊ ಎಸ್, ಇವತ್ತು ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ನಾನು ಯಾವ ವಿಚಾರವಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿ. ರಿಲೇಶನ್ಶಿಪ್ ಅಂತ ಬಂದಾಗ ತುಂಬಾ ಜನಕ್ಕೆ ಅವಶ್ಯಕತೆ ಇದೆ. ಬಿಕಾಸ್ ರಿಲೇಶನ್ಶಿಪ್ ಒಂದ್ ಚೆನ್ನಾಗ್ ಆಗ್ಬಿಟ್ರೆ ಐ ಥಿಂಕ್ ನಮ್ ಲೈಫಲ್ಲಿ ಬೇರೆ ಎಲ್ಲರೂ ನಾವು ಈಸಿಯಾಗಿ ಫೇಸ್ ಮಾಡ್ಕೊಂಡು ಬಂದ್ಬಿಡ್ತೀವೇನೋ ಅಂತ ಒಂದು ನಂಬಿಕೆ ನಮ್ಮಲ್ಲಿ, ಒಂದು ಕಾನ್ಫಿಡೆಂಟ್ ಬರ್ತಾ ಹೋಗುತ್ತೆ. ಬಿಕಾಸ್ ನಾವೊಬ್ಬರಲ್ಲ ನಮ್ ಜೊತೆ ಇನ್ನೊಬ್ರು ವ್ಯಕ್ತಿ ಸೇರ್ಕೊಂಡಾಗ ನಮ್ ಲೈಫ್ ಇನ್ನೂ ಬೆಟರ್ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಅರ್ಥ ಮಾಡ್ಕೊಳ್ಳೋರು ಸಿಕ್ಬಿಟ್ರೆ ಅಂತೂ ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಸೊ ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾನು ನನ್ನ ಕ್ಲೈಂಟ್ ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ಬೇಕು, ಓಕೆನಾ? ಸೊ ಫಸ್ಟ್ ಈ ಕ್ಲೈಂಟ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಲ್ಲ, ಪರ್ಸನಲ್ ಅಂದ್ರೆ ಅವ್ರ ನೇಮ್, ಅವ್ರ ಎಲ್ಲಿಂದ ಏನು ಹೇಳಲ್ಲ. ಜಸ್ಟ್ ನಿಮ್ಗೆ ಎಷ್ಟು ತಿಳಿಸ್ಬೇಕೋ ಅಷ್ಟನ್ನ ಮಾತ್ರ ಹೇಳ್ತೀನಿ, ಓಕೆನಾ? ಈ ಕ್ಲೈಂಟು ನಾನು ಯಾವಾಗ ಫಸ್ಟ್ ಓಪನ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದೆ ಅವಾಗ್ಲೇ ನನ್ನ ಇಮ್ಮಿಡಿಯೇಟ್ ಆಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ನನ್ನ ಸೆಷನ್ ನ ತಗೊಂಡ್ರು. ಹಂಗಾಗಿ ಅವ್ರು ಬಂದ್ರು. ನೀವು ನಂಬಲ್ಲ, ಅವ್ರ ಸ್ಯಾಲ್ರಿ ತುಂಬಾ ಕಡಿಮೆ, ಬಟ್ ಅವ್ರಿಗೆ ಎಷ್ಟು ಕಲಿಬೇಕು ಅಂತ ಆಸೆ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಿದ್ರು. 1 to 2 ಡೇಸ್ ಒಳಗಡೆ ಡೀಟೇಲ್ಸ್ ಎಲ್ಲ ತಗೊಂಡು ಪೇಮೆಂಟ್ ಮಾಡಿದ್ರು. ತಿಳ್ಕೊಂಡ್ರು ಏನ್ ಹೆಂಗಿರುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಎಲ್ಲಾನು ತಿಳ್ಕೊಂಡ್ರು. ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಿ ಕ್ಲಾಸ್ ತಗೊಂಡ್ರು. ಸೊ ಅವ್ರ ಸಿಚುಯೇಷನ್ ಏನಪ್ಪಾ ಅಂದ್ರೆ ಸ್ಪೆಷಲಿ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲೇ ಮೇನ್ ಆಗಿ ಅವರು ಹೀಲ್ ಮಾಡ್ಬೇಕು, ಹೀಲಿಂಗ್ ಕಲಿಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅವ್ರ ಸ್ಯಾಲ್ರಿ ನಾನು ಕೇಳಿದಾಗ ತುಂಬಾನೇ ಶಾಕ್ ಆಯ್ತು. ಇಟ್ಸ್ ಓಕೆ, ಅದ್ರ ಬಗ್ಗೆ ರಿವೀಲ್ ಮಾಡೋದು ಬೇಡ. ಬಟ್ ಆ ವ್ಯಕ್ತಿ ಇಂಟ್ರೆಸ್ಟ್ ಬಗ್ಗೆ ನಂಗೆ ತುಂಬಾ ಒಂಥರ ಖುಷಿ ಆಯ್ತು ಫಸ್ಟ್ ಥಿಂಗು. ಅದೆಲ್ಲ ಆದ್ಮೇಲೆ ಆಕ್ಚುಲಿ ಅವ್ರನ್ನ ಫಸ್ಟ್ ಮಂತ್ಲಿ ಕೋಚಿಂಗ್ ಪುನಃಗೆ ಕ್ಲೈಂಟ್ ಅವ್ರ ಆಯ್ತಾ, ಅನೌನ್ಸ್ ಮಾಡಿದ ತಕ್ಷಣ ಅವರೇ ಫಸ್ಟ್ ಕ್ಲೈಂಟ್ ನನಗೆ ಬಂದಿತ್ತು. ಇದಾದ್ಮೇಲೆ ನಾವು ಏನಪ್ಪಾ ಅವ್ರ ಸ್ಟೋರಿ ಹೇಳ್ಬಿಡ್ತೀನಿ. ಅವ್ರು ಮೊದಲು ಈ ಒಂದು ಹೀಲಿಂಗ್ ಬರಕ್ ಮುಂಚೆ ಅವ್ರ ಸ್ಟೋರಿ ಏನಾಗಿತ್ತು ಅಂದ್ರೆ ಅವ್ರೊಂದು ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ರು. ಅವರು ಕೂಡ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಅವರು ಕೂಡ ಇವ್ರನ್ನ ತುಂಬಾ ಇಷ್ಟಪಡ್ತಿದ್ರು. ಇಬ್ರು ಮಾತಾಡ್ಕೊಂಡು ಚೆನ್ನಾಗಿದ್ರು. ಬಟ್ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ಇವ್ರನ್ನ ತುಂಬಾ ಅಂದ್ರೆ ಹುಡುಗ ನನ್ನ ಕ್ಲೈಂಟ್ ಅನ್ನ ತುಂಬಾ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವ್ರಿಗೆ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಇವರೇ ಮನೇಲಿ ಎಲ್ರಿಗೂ ದುಡ್ಡು ಹಾಕೋದು, ಅಂದ್ರೆ ಅವ್ರ ಅಕ್ಕಂದ್ರೆ ಎಲ್ರು ಮದ್ವೆ ಆಗಿದ್ದಾರೆ. ಸೊ ಇವ್ರ ಅಪ್ಪ ಅಮ್ಮನ ಜೊತೆ ಇರೋದು. ಈ ಕಡೆ ಆ ಜವಾಬ್ದಾರಿ ಒಂದ್ ತಲೆ ಮೇಲೆ ಇದೆ, ಪ್ಲಸ್ ಈ ರಿಲೇಶನ್ಶಿಪ್ ಹಿಂಗ್ ಆಗ್ತಿದೆ ಅಂತ ಒಂದ್ ಕಡೆ ಬೇಜಾರಿದೆ. ಬಟ್ ದ ಪರ್ಸನ್ ನನ್ನ ಕ್ಲೈಂಟ್ ಇದ್ರಲ್ಲ, ಶಿ ಇಸ್ ವೆರಿ ಕಾನ್ಫಿಡೆಂಟ್ ಆಯ್ತಾ. ಯಾವಾಗ್ಲೇ ಸೆಷನ್ಗೆ ಬಂದಾಗ ಅಷ್ಟೇ ಸಿಕ್ಕಾಬಿಟ್ಟೆ ಸ್ಮೈಲ್, ಎನರ್ಜೆಟಿಕ್ ಆಗಿ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ ಅವರಿಂದ. ಇನ್ನು ನನ್ ವೈಬ್ಸ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಕ್ಲೈಂಟ್. ಸೊ ಯಾ, ಅದೆಲ್ಲ ಆದ್ಮೇಲೆ ಆ ಹುಡುಗ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಸಡನ್ ಆಗಿ ಸ್ಟಾಪ್ ಮಾಡಿದ್ದು, ಇವ್ರಿಗೆ ಮೆಸೇಜ್ ಮಾಡ್ತಿರ್ಲಿಲ್ಲ. ಅಂದ್ರೆ ನೋಡ್ದಾಗು ಅಂದ್ರೆ ಎಲ್ಲಾರು ಅವ್ರ ಏರಿಯಾದಲ್ಲೇ ಇರೋದಂದ್ರೆ ಅವ್ರಿಗೆ ಸ್ವಲ್ಪ ಹತ್ರದಲ್ಲೇ ಇರೋ ಕಾರಣ ಎಲ್ಲಾರು ನೋಡ್ದಾಗ ಒಂದ್ ಸ್ಮೈಲ್ ಕೂಡ ಇಲ್ಲ. ಆ ತರ ಸಿಚುಯೇಷನ್ ಅಲ್ಲಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅಂಡ್ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಸ್ವಲ್ಪ ಬೇಜಾರ್ ಆಗ್ತಿತ್ತು. ಬಟ್ ಆಲ್ಸೋ ಅವ್ರು ಯಾವ ತರ ಮೈಂಡ್ ಸೆಟ್ ಅಂದ್ರೆ ಒಂದು ಹೀಲಿಂಗ್ ಕಲಿಬೇಕು, ಇನ್ನೊಂದು ಏನಾದ್ರು ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ ಅನ್ನೋ ಮನಸ್ಥಿತಿಲಿ ಬಂದ್ರು. ಬಟ್ ಅದಕ್ಕೂ ಮುಂಚೆ ನಾನು 100% ನಾನು ಕೊಟ್ಬಿಡ್ತೀನಿ. ಇನ್ ಕೇಸ್ ಅದ್ ನಂಗೆ ವರ್ಕ್ ಆದ್ರೆ ಒಳ್ಳೇದು, ವರ್ಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೀಲ್ ಆದೆ ಅಥವಾ ನನ್ಗೆ ಏನ್ ಬೆಸ್ಟ್ ಸಿಗ್ಬೇಕೋ ಅದ್ ನಂಗೆ ಸಿಗುತ್ತೆ ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ಬಂದಿದ್ದವರು. ಅದೆಲ್ಲ ಆದ್ಮೇಲೆ ಆಯ್ತು, ಫಸ್ಟ್ ಸೆಷನ್ ಆಯ್ತು ನಮ್ದು. ಫಸ್ಟ್ ಸೆಷನ್ ಅಲ್ಲಿ ಫುಲ್ ಡೀಟೇಲ್ ಆಗೆಲ್ಲ ಹೇಳ್ಕೊಟ್ಟೆ, ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಎಲ್ಲಾನು ಹೇಳ್ದೆ ಅವ್ರಿಗೆ. ಅದೆಲ್ಲ ಆದ್ಮೇಲೆ ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ನಾವ್ ಮಂತ್ಲಿ ಕೋಚಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ 4 ಲೈವ್ ಸೆಷನ್ಸ್ ಇರುತ್ತೆ. ಎವ್ರಿ ವೀಕು ಒಂದೊಂದ್ ಸೆಷನ್ ಇರುತ್ತೆ. ಕರಿಯರ್, ಮನಿ, ರಿಲೇಶನ್ಶಿಪ್, ಹೆಲ್ತ್ಗೆ ಒಂದ್ ಸೆಷನ್ ಆಗಿ 7 ಡೇಸ್ ನಿಮ್ಗೆ ಟೈಮ್ ಇರುತ್ತೆ. ಈ 7 ಡೇಸ್ ಅಲ್ಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡಿ ನನಗೆ ಅಪ್ಡೇಟ್ ಮಾಡ್ಬೇಕು. ಪ್ಲಸ್ ನಿಮ್ಮ ಚಾಲೆಂಜಸ್ ಏನಿರುತ್ತೋ ಅದನ್ನು ಸಹ ನಂಗೆ ಅಪ್ಡೇಟ್ ಮಾಡ್ಬೇಕು. ವಾಟ್ಸ್ಆಪ್ ಅಲ್ಲಿ ಯಾವಾಗೂ ನೀವು ಏನೋ ಟಚ್ ಅಲ್ಲಿ ಇದ್ದೇ ಇರ್ತೀವಿ ಆಯ್ತಾ. ಸೊ ಈ ತರ ಅವ್ರು ನಂಗೆ ಯಾವಾಗ್ಲೂ ಅಪ್ಡೇಟ್ ಮಾಡ್ತಾನೆ ಇದ್ರು. ಅಕ್ಕ ಹಿಂಗಾಗ್ತಿದೆ, ಹಿಂಗ್ ನಡೀತಿದೆ. ಅಂಡ್ ಒಂದ್ಸಲ ಮೆಸೇಜ್ ಮಾಡಿದ್ರು ಸೆಷನ್ ಆಗಿ, ಫಸ್ಟ್ ಸೆಷನ್ ಆಗಿ ಸ್ವಲ್ಪ ದಿನಕ್ಕೆ, ಅಕ್ಕ ಇವತ್ತು ಹೋಗ್ತಿದ್ದೆ, ಅವ್ರೇ ನಾನು ನೋಡಿ ಸ್ಮೈಲ್ ಮಾಡಿ ಊಟ ಆಯ್ತಾ ಅಂತ ಕೇಳಿದ್ರು. ಅಕ್ಕ ನಿಜ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ದಟ್ ಈಸ್ ಒನ್ ಥಿಂಗ್. ನೀವು ಹೀಲಿಂಗ್ ಅಂದ್ರೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ತುಂಬಾ ದೊಡ್ಡದಾಗ ಆಗ್ಬೇಕಿಲ್ಲ ಗೈಸ್. ನೀವು ಸ್ವಲ್ಪ ಸಮಾಧಾನ ಆದ್ರೂ, ಸ್ವಲ್ಪ ಪೀಸ್ ಆಫ್ ಮೈಂಡ್ ನಿಮಗ್ ಬಂದ್ರು ಸಹ ದಟ್ ಈಸ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಅಂಡ್ ಹೀಲಿಂಗ್. ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದ್ಸಲ ಹಿಂಗೆ ಏನ್ ನಡೀತಿದೆ ಅಂತೆಲ್ಲ ತಿಳ್ಕೊಂತ ಇದ್ದೆ. ಅವಾಗಂದ್ರು ಅಕ್ಕ ನಾನು
ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಪ್ಲಸ್ ನಮ್ಮ ತಾಯಿ ತುಂಬಾನೇ ಕೋಪಿಷ್ಟೆ, ತುಂಬಾ ಕೋಪ ಮಾಡ್ಕೊಂತಾರೆ. ನಾನಂತೂ ಏನು ಮಾತಾಡಕ್ ಹೋಗಲ್ಲ ಅಕ್ಕ. ನಾನು ಅವ್ರಿಗೂ ಹೆಂಗ್ ಹೀಲ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ, ಪೇರೆಂಟ್ಸ್ಗೆ ಮತ್ತೆ ಅವ್ರಿಗೆ ಎಲ್ರಿಗೂ ಹೇಳ್ಕೊಟ್ಟಿದ್ದೆ. ಅವಾಗ ಅವ್ರು ಡೈಲಿ ಅವ್ರ ಪೇರೆಂಟ್ಸ್ಗೆ ಮಾಡಿ ಜಗಳ ಮನೇಲಿ ತುಂಬಾನೇ ಕಡಿಮೆ ಆಗಿದೆ ಅಕ್ಕ. ನಮ್ಮ ಮಧ್ಯೆ ರಿಲೇಶನ್ಶಿಪ್ ಚೆನ್ನಾಗ್ ಆಗ್ತಿದೆ. ಅಂದ್ರೆ 100% ಆಗಿದೆ ಅಂತಲ್ಲ, ತುಂಬಾ ಬೆಟರ್ ಆಗ್ತಿದೆ ಮುಂಚೆ ಕಂಪೇರ್ ಮಾಡಿದ್ರೆ. ಜೊತೆಗೆ ಏನಪ್ಪ, ನಮ್ಮಮ್ಮ ಜಗಳನೇ ಮಾಡ್ತಿಲ್ಲ ಅಕ್ಕ, ಕಿರ್ಚಾಡೋದು ಕೂಗಾಡೋದು ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಐಮ್ ಲೈಕ್ ಸೂಪರ್ ಹ್ಯಾಪಿ. ಅದನ್ನ ಶೇರ್ ಮಾಡಿದ್ರು. ಜೊತೆಗೆ ಆ ಹುಡುಗನ್ ರಿಲೇಟೆಡ್ ಆಗಿ ಏನಾಯ್ತು ಅಂದ್ರೆ, ನಾನು ಅದನ್ನ ಸ್ಟೋರಿಲ್ ಸಹ ಹಾಕಿದ್ದೆ. ಅವ್ರೇನಪ್ಪಾ ಅಂದ್ರೆ ಇವ್ರಿಗೆ ಮೆಸೇಜ್ ಮಾಡಿದ್ರು, ಹಿಂಗೆ ಡಿಸ್ಕಷನ್, ನಾನು ನನ್ನ ಕ್ಲೈಂಟ್ ಡಿಸ್ಕಷನ್ ಮಾಡೋ ಟೈಮಲ್ಲೇ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ. ಐ ಆಮ್ ಸಾರಿ, ನನ್ನಿಂದ ನಿಮ್ಗೆ ಹರ್ಟ್ ಆಗ್ತಿದೆ ಅನ್ಸುತ್ತೆ, ನಾನೇ ನಿಮ್ನ ಏನಪ್ಪಾ ನಿಮ್ ತುಂಬಾ ಅವಾಯ್ಡ್ ಮಾಡಿ ನಿಮ್ಗೆ ಕಣ್ಣಲ್ಲಿ ನೀರ್ ತರಿಸ್ತಾ ಇದ್ದೀನಿ, ಈ ತರದೊಂದು ಮೆಸೇಜ್ ಹಾಕಿದ್ರು ಅವ್ರಿಗೆ. ಅವ್ರು ನನ್ಗೆ ಇಮ್ಮಿಡಿಯೇಟ್ ಆಗಿ ಸ್ಕ್ರೀನ್ ಶಾಟ್ ಕಳ್ಸಿದ್ರು. ಅಕ್ಕ ನೋಡಿ ಅವ್ರು ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ರು. ಬಟ್ ಆ ವ್ಯಕ್ತಿ ಕೂಡ ತುಂಬಾ ಒಳ್ಳೆಯವ್ರಂತ, ಅವ್ರು ಹೇಳೋ ಪ್ರಕಾರ ಇಸ್ ವೆರಿ ಗುಡ್ ಪರ್ಸನ್ ಆಯ್ತಾ. ಸೊ ಇದು ಒಂದು ಫಸ್ಟ್ ಸೆಷನ್ ಆದಾಗ, ಮತ್ತೆ ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇಸ್ ಅ ಬೆಸ್ಟ್ ಪಾರ್ಟ್. ಏನು ಗೊತ್ತಾ, ಯಾರು ಹೇಳ್ಕೊಟ್ರೆ ನೀವು ಡೈಲಿ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ರೀಸನ್ ಕೊಡೋದಲ್ಲ, ನನ್ಗೆ ಅದಿದೆ ಇದಿದೆ ಹಿಂಗಾಯ್ತು ಹಂಗಾಯ್ತು ಅಲ್ಲ, ಕಂಪ್ಲೀಟ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರು ಅದನ್ನೇ ಮಾಡಿತ್ತು ಎವ್ರಿ ಸಿಂಗಲ್ ಡೇ. ನಡಿಬೇಕಾರೆ, ಕುತ್ಕೊಂಡಿದ್ದಾಗ, ಏನೇ ಮಾಡ್ಬೇಕಾದ್ರೆ ಇದ್ ಮಾಡ್ತಿದ್ರು. ಅದೊಂದು ಮುಗೀತು. ನೆಕ್ಸ್ಟ್ ಸೆಷನ್ ಮೊನ್ನೆ ಆಯ್ತು, ಐ ಥಿಂಕ್ ವೆಡ್ನಸ್ಡೇ ಥರ್ಸ್ಡೇ ಆಗಿರ್ಬೋದು ಅನ್ಸುತ್ತೆ. ಅವತ್ ಸೆಷನ್ ತಗೊಂಡ್ರು. ಅವತ್ತೇನಾಯ್ತು ಅಂದ್ರೆ ಹಿಂಗೆ ರಿಲೇಶನ್ಶಿಪ್ ಬಗ್ಗೆ ಹೇಳ್ಕೊಟ್ವಿ. ಸೊ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲಾನು ಹೇಳ್ಕೊಟ್ಟೆ. ಅದೆಲ್ಲ ಆದ್ಮೇಲೆ ಆಕ್ಚುಲಿ ಈ ಫಸ್ಟ್ ಸೆಷನ್ ಏನಾಯ್ತಲ್ಲ, ಅದಾಗಿ ಫ್ಯೂ ಡೇಸ್ಗೆ ಅಂದ್ರೆ 1 ವೀಕ್ 2 ವೀಕ್ ಆದ್ಮೇಲೆ ಆ ಹುಡುಗಂಗೆ ಪ್ರಮೋಷನ್ ಆಗಿದೆ. ಅವ್ರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಇನ್ನೊಂದೇನಂದ್ರೆ, ಇವ್ರಿಬ್ರು ಮಧ್ಯದಲ್ಲಿ ಇನ್ನೊಂದು ಯಾರೋ ಒಂದು ಥರ್ಡ್ ಪಾರ್ಟಿ ಬಂದ್ರಂತ, ಲೇಡಿ. ಅವರು ಕೂಡ ಅಂದ್ರೆ ಅವ್ರು ನಂಗೆ ಮೆಸೇಜ್ ಮಾಡಿದ್ರಕ್ಕ, ಈ ತರ ರಿಲೇಶನ್ಶಿಪ್ ಇದೆ ಅಂತ ನನ್ಗೆ ಗೊತ್ತಾಗ್ತಿದೆ, ಸ್ವಲ್ಪ ಬೇಜಾರಾಯ್ತು ಹಂಗೆ ಹಿಂಗೆ ಅಂದ್ರು. ನಾನಂದೆ, ನಮ್ ಸೆಕೆಂಡ್ ಸೆಷನ್ ಬರೋವರೆಗೂ ಏನು ಜಡ್ಜ್ಮೆಂಟ್ಗೆ ಬರಬೇಡಿ, ಲೆಟ್ಸ್ ಡಿಸ್ಕಸ್ ಅಂತ ಹೇಳಿ ಸುಮ್ಮನೆ ಇಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು, ಆ ವ್ಯಕ್ತಿನೇ ಅಂದ್ರೆ ಆ ಹುಡುಗ ಹೇಳಿದ್ರಂತೆ ದಟ್ ಇಲ್ಲ, ಅವಳೇ ನನ್ಗೆ ತುಂಬಾ ಫೋರ್ಸ್ ಮಾಡ್ತಿದ್ದು, ನಾನೇ ಅವತ್ತು ಹುಡುಗಿಯಿಂದ ಮೆಸೇಜ್ ಮಾಡೋದು, ಆ ಥರದ್ದು ಏನೂ ಇಲ್ಲ ಅಂತ ಅವರೇ ಒಪ್ಕೊಂಡ್ರಂತೆ. ಸೊ ಅದೊಂದು ಇವ್ರಿಗೆ ಸ್ವಲ್ಪ ಧೈರ್ಯ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಮೊನ್ನೆ ಸೆಷನ್ ಆದಾಗ ಏನಾಗಿದೆ, ರಿಲೇಶನ್ಶಿಪ್ಗೆ ಹೀಲ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅದಾಗಿ ಅವ್ರ ಅಮ್ಮ ಮತ್ತೆ ತಂಗಿ, ಈ ಹುಡುಗಿ ಅವ್ರ ಅಮ್ಮ ಮತ್ತೆ ತಂಗಿ ಮಾತಾಡ್ತಾನೆ ಇರ್ಲಿಲ್ವಂತೆ ಫಸ್ಟ್ ಎಲ್ಲ. ಇವಾಗಂತೂ ತುಂಬಾ ಕ್ಲೋಸ್ ಆಗಿದಾರಂತೆ, ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದಾರಂತೆ. ಇವ್ರು ಅದನ್ನೇ, ಅವ್ರಿಬ್ರು ಎಷ್ಟು ಖುಷಿಯಾಗಿದಾರಕ್ಕ, ನಂಗೆ ನೋಡಕ್ ಎಷ್ಟು ಚೆನ್ನಾಗ್ ಅನ್ಸೋದು, ಡೈಲಿ ಅವ್ರಿಗೆ ಜಾಸ್ತಿ ಪುನಃ ಮಾಡ್ತೀನಕ್ಕ ನಾನು ಅಂತ ಹೇಳ್ತಿದ್ರು. ಸೊ ಅದೊಂದು. ಇನ್ನೊಂದೇನಂದ್ರೆ, ನೆನ್ನೆ ನನ್ಗೆ ಮೆಸೇಜ್ ಮಾಡಿದ್ರು ಅವರು, ಅಕ್ಕ ಈ ತರ ಈ XYZ ಡೇಟ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ನಾವು ಹೋಗಿ ಏನೆಲ್ಲ ಕ್ಲಿಯರ್ ಮಾಡ್ಕೋಬೇಕೋ ಮಾತಾಡ್ಕೊಂಡು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕಾ, ಅಥವಾ ಮ್ಯೂಚುವಲಿ ನಾವು ಏನ್ ಮಾಡ್ಬೋದು ಅನ್ನೋದನ್ನ ಮಾತಾಡ್ಕೊಂಬರಕ್ಕೆ ಹೋಗ್ತಾ ಇದೀವಿ ಅಕ್ಕ. ಅವರೇ ಮೆಸೇಜ್ ಮಾಡಿ ನನ್ಗೆ ಹೇಳಿದ್ದು, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತಕ್ಕ ಅಂತ ಹೇಳಿದ್ರು. ಆಕ್ಚುಲಿ ನಾವು ಹೇಳಿದೆ, ನೀವು ಹೀಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಮೆಸೇಜ್ ಮಾಡೋದು, ಫೋರ್ಸ್ ಮಾಡೋದು, ಪದೇ ಬೇಡ್ಕೊಳ್ಳೋದು, ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ನೀವು ಸುಮ್ನೆ ನಿಮ್ ಪಾಡಿಗೆ ಇದ್ಬಿಡಿ, ಅದು ಆರಾಮಾಗಿ ಬರುತ್ತೆ ನಿಮ್ಗೆ ಅಂತ ಹೇಳಿದ್ದೆ. ಅವ್ರು ಎಕ್ಸಾಕ್ಟ್ಲಿ ಅದೇ ತರ ಫಾಲೋ ಮಾಡಿದ್ರು. ಅವ್ರನ್ನ ಬೇಡೋದು, ನಂಗೆ ಯಾಕೆ ಮಾತಾಡ್ತಿಲ್ಲ, ಯಾಕೆ ಕಾಲ್ ಮಾಡ್ತಿಲ್ಲ, ಈ ತರದ್ ಏನು ಮಾಡ್ತಿರ್ಲಿಲ್ಲ. ಜಸ್ಟ್ ಹೋದ್ರು, ಹಿಂಗೆ ಅಂತ ಹೇಳಿದ್ರು. ಸೊ ನಾನೇನ್ ಹೇಳ್ಕೊಟ್ಟು ನಾನು ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈಗ ಡೇಟ್ಗೆ ಅವ್ರನ್ನ ಕರ್ದಿದಾರಂತೆ, ಮೀಟ್ ಆಗೋಣ, ಒಂದ್ಸಲ ಮಾತಾಡೋಣ ಅಂತ ಹೇಳಿದ್ರಂತೆ. ತುಂಬಾ ಖುಷಿಯಿಂದ ಈ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರು. ಸೊ ಇಷ್ಟೆಲ್ಲ ಆಗಿದ್ದು ಒಂದು ಹೀಲಿಂಗ್ ಕ್ಲಾಸಸ್ ಇಂದ. ಸೊ ನನ್ಗೆ ತುಂಬಾ ಖುಷಿ ಆಯ್ತು, ಚಿಕ್ಕದೋ ದೊಡ್ಡದೋ, ಬಟ್ ಐ ಆಮ್ ವೆರಿ ಹ್ಯಾಪಿ. ಅವ್ರ ಲೈಫಲ್ಲಿ ಅಷ್ಟು ಬದಲಾವಣೆಗಳು ಬರ್ತಿದೆಯಲ್ಲ, ಐ ಆಮ್ ಸೂಪರ್ ಹ್ಯಾಪಿ. ಓಕೆ, ಈಗ ನಿಮ್ಮ ರಿಲೇಶನ್ಶಿಪ್ ನ ನೀವು ಹೆಂಗೆ ಹೀಲ್ ಮಾಡ್ಬೋದು, ಹೆಂಗೆ ಬಳಸಬೇಕು ಪುನಃ ನಿಮ್ಮ ರಿಲೇಶನ್ಶಿಪ್ಗೆ ಅಂತ ಹೇಳ್ಕೊಡ್ತೀನಿ. ಮೇ ಬಿ ಈ ವಿಡಿಯೋ ನೋಡ್ತಿರೋ ತುಂಬಾ ಜನ ಡಿವೋರ್ಸ್ ಅಲ್ಲಿ ಇರ್ಬೋದು, 13-14 ವರ್ಷ ಲವ್ ಬ್ರೇಕಪ್ ಅಲ್ಲಿ ಆಗೋ ಸಿಚುಯೇಷನ್ ಬಂದು ನಿಂತಿರ್ಬೋದು, ಅಥವಾ ಏನೋ ಗೊತ್ತಿಲ್ಲ, ಸಡನ್ ಆಗಿ ನಮ್ಮ ಹುಡುಗಿ ಸರಿಯಾಗಿ ಮಾತಾಡ್ದಲೇ ಇರ್ಬೋದು, ಪೇರೆಂಟ್ಸ್ ಮಧ್ಯದಲ್ಲಿ ತುಂಬಾ ವಿಚಾರಗಳು, ಜಗಳ ಅದು ಇದು ನಡೀತಿರ್ಬೋದು. ಈ ತರದ್ದು ರಿಲೇಶನ್ಶಿಪ್ ಸಂಬಂಧಪಟ್ಟ ಅಂದ್ರೆ ಬರೀ ಹುಡುಗಿ ಮಧ್ಯೆ ಅಲ್ಲ, ಫ್ರೆಂಡ್ಶಿಪ್ ಆಗಿರ್ಬೋದು, ಪೇರೆಂಟ್ಸ್ ಮಧ್ಯೆ ಆಗಿರ್ಬೋದು, ಬಾಸ್ ಮತ್ತೆ ಎಂಪ್ಲಾಯಿ ಮಧ್ಯನೂ ಆಗಿರ್ಬೋದು, ಎಲ್ಲವೂ ಒಂದು ರಿಲೇಶನ್ಶಿಪ್ಗೆ ನಾವು ಆಡ್ ಆನ್ ಮಾಡ್ತೀವಿ. ಸೊ ಹಂಗಾಗಿ ಈ ತರದ್ ಯಾವ್ದೋ ರಿಲೇಶನ್ಶಿಪ್ ಅಲ್ಲಿ ನೀವು ಸಫರ್ ಆಗ್ತಿದ್ರೆ, ನಿಮ್ಗೆ ಹೈಲಿ ರೆಕಮೆಂಡ್, ಪ್ಲೀಸ್ ಪುನಃ ಮಾಡಿ, ಹೀಲಿಂಗ್ ನ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್. ನನ್ನ ಪ್ರಕಾರ ಫಸ್ಟ್ ಹೀಲಿಂಗ್ ಸ್ಟಾರ್ಟ್ ಮಾಡಕ್ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ, ಸೆಲ್ಫ್ ಲವ್.
ನೀವು ನಿಮ್ಮನ್ನ ಇಷ್ಟಪಡಕ್ ಆಗ್ಲಿಲ್ಲ, ನಿಮ್ಮನ್ನೇ ನಿಮ್ ಕೈಲಿ ಪ್ರೀತಿಸಕ್ ಆಗ್ತಿಲ್ಲ, ನಿಮ್ಮಲ್ಲಿರೋ ಕ್ವಾಲಿಟೀಸ್ ನ ಅಪ್ರಿಶಿಯೇಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ, ಸೊ ಹಂಗಾಗಿ ಫಸ್ಟ್ ಅಪ್ರಿಶಿಯೇಟ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್ ತುಂಬಾ ಇಂಪಾರ್ಟೆಂಟ್. ಇಗ್ನೋರ್ ಮಾಡಿದ್ರೆ ನಿಮ್ಗೆ ಏನಪ್ಪಾ ಲಾಸ್, ನನ್ಗಂತೂ ಏನೂ ಅಲ್ಲ. ಎವ್ರಿ ಸಿಂಗಲ್ ಡೇ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಮೈ ಸೆಲ್ಫ್, ಯು ಆರ್ ಸೋ ಬ್ಯೂಟಿಫುಲ್, ಐ ಅಕ್ಸೆಪ್ಟ್ ಮೈ ಲೈಫ್ ದ ವೇ ಇಟ್ ಇಸ್. ನಿಮ್ಗೆ ಏನ್ ಒಳ್ಳೇದ್ ನಿಮ್ ಲೈಫ್ ಬಗ್ಗೆ, ನಿಮ್ಮ ಬಗ್ಗೆ ಮಾತಾಡ್ಕೋಬೇಕು ಅನ್ಸುತ್ತೋ ಪ್ಲೀಸ್ ಮಾತಾಡಿ. ಸೆಲ್ಫ್ ಲವ್ ಬೇಕು, ಸ್ಪೆಷಲಿ ಈ ಜನರೇಷನ್ ಅಲ್ಲಂತೂ ಸೆಲ್ಫ್ ಲವ್ ಬೇಕು. ಬಿಕಾಸ್ ಡೈಲಿ ಕಂಪ್ಯಾರಿಸನ್ ಇಂದ ದಪ್ಪ ಇದೆಯಾ, ಸಣ್ಣ ಇದೆಯಾ, ಹಂಗಿದ್ಯಾ ಹಿಂಗಿದ್ಯಾ ಅಂತ ಕಂಪೇರ್ ಮಾಡ್ಕೊಂಡು ಬದುಕ್ತಿರ್ತೀವಿ. ಬೇರೆಯವ್ರು ಕಂಪೇರ್ ಮಾಡ್ತಾರೋ ಇಲ್ಲೋ, ನಿಮಗ್ ನೀವೇ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಫಸ್ಟ್ ಹೀಲ್ ಯೋರ್ ಸೆಲ್ಫ್. ನಿಮ್ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ, ಬೆಳಗ್ಗೆ ಹೊತ್ತು, ನೈಟ್ ಮಲ್ಕೊಳ್ಳೋ ಮುಂಚೆ. ಸೊ ಹಂಗಾಗಿ ಹೀಲ್ ಯೋರ್ ಸೆಲ್ಫ್, ಆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ನಿಮ್ಮಲ್ಲಿ. ಪ್ರತಿ ದಿವಸ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಮೈ ಸೆಲ್ಫ್, ಐ ಡಿಸರ್ವ್ ಟು ಬಿ ಹಿಯರ್, ಅಥವಾ ಐ ಆಮ್ ವೆರಿ ಸಕ್ಸಸ್ಫುಲ್, ಐ ಆಮ್ ವೆರಿ ಬ್ಯೂಟಿಫುಲ್, ಐ ಆಮ್ ವೆರಿ ಕಾನ್ಫಿಡೆಂಟ್, ಅಂಡ್ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ. ಈ ತರ ಪ್ಲೀಸ್ ನಿಮ್ ಜೊತೆ ಮಾತಾಡಿ. ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಪುನಃ ಹೆಂಗ್ ಬಳಸೋದು. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಈ ಒಂದು ರಿಲೇಶನ್ಶಿಪ್ ಯಾರ್ ಜೊತೆ ಕರೆಕ್ಷನ್ ಮಾಡ್ಕೋಬೇಕು ಅಂತ ನೀವು ಇಷ್ಟಪಡ್ತಿದ್ದೀರೋ ಈ ವ್ಯಕ್ತಿ ಜೊತೆಗೆ ಫಸ್ಟ್ ನಿಮ್ ಹೇಳ್ಕೋಬೇಕಾಗುತ್ತೆ, ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ಪರ್ಸನ್ ನೇಮ್ ನ ಮೆನ್ಷನ್ ಮಾಡಿ. ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ರಂಜಿತಾ ಅಂತ ಮೆನ್ಷನ್ ಮಾಡ್ಬೇಕು. ಅಂದ್ರೆ ಪರ್ಸನ್ ನೇಮ್, ಬೇಸಿಕಲಿ ನೀವು ಯಾರ ಮಧ್ಯೆ ರಿಲೇಶನ್ಶಿಪ್ ಸರಿ ಮಾಡ್ಬೇಕು. ಅಥವಾ ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಬಾಸ್, ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಫ್ರೆಂಡ್, ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಪೇರೆಂಟ್ಸ್, ಅಥವಾ ಅಮ್ಮ ಅಪ್ಪ ಮೆನ್ಷನ್ ಮಾಡ್ಬೋದು. ಒನ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರಿ ಅಂದ್ರೆ ನೀವು ಯಾವುದೇ ತರ ಕಂಪ್ಲೇಂಟ್ಸ್ ಮಾಡಂಗಿಲ್ಲ, ಬೇಜಾರ್ ಮಾಡ್ಕೊಳಂಗಿಲ್ಲ. ಅವ್ರು ಏನಾರು ಮಾತಾಡ್ಕೋಬಹುದು ನೆಗೆಟಿವ್ ನಿಮ್ ಬಗ್ಗೆ, ನೀವೇನು ಕಮೆಂಟ್ ಮಾಡಂಗಿಲ್ಲ. ಅಷ್ಟ್ರ ಮಟ್ಟಿಗೆ ನೀವು ಏನಪ್ಪಾ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗುತ್ತೆ. ಆಫ್ಟರ್ ದಿಸ್ ನೀವು ಒಂದು ಕ್ವೈಟ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಬೆಳಗ್ಗೆ ಒಂದು 20 minutes ಅಥವಾ 108 ಬಾರಿ, ಅಥವಾ ನೈಟ್ ಮಲ್ಕೊಳಕ್ ಹೋಗೋಕ್ ಮುಂಚೆ 108 ಬಾರಿ, ಮತ್ತೆ ಅಥವಾ 20 minutes ನಿಮ್ಗೆ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ನಾನು ಎಷ್ಟೊತ್ತರೆಗೂ ಕುತ್ಕೊಂಡು ಮಾಡ್ತಿದ್ದೀನಿ, ಅಥವಾ ನನ್ಗೆ ಸಮಾಧಾನ ಆಯ್ತಾ ಇಷ್ಟೊತ್ತರೆಗೂ ಮಾಡಿದ್ದು ಸಾಕು, ಪರವಾಗಿಲ್ಲ. ಮನ್ಸಾರೆ ಮಾಡಿ, ಡಿಸ್ಟರ್ಬೆನ್ಸ್ ಇಟ್ಕೊಂಡು ಮಾಡ್ಬೇಡಿ. ಸೊ ನೀವೇ ಬಾಯಲ್ಲಿ ಚಾಂಟ್ ಮಾಡ್ಬೇಕು, ಐ ಆಮ್ ಸಾರಿ ರಂಜಿತಾ, ಪ್ಲೀಸ್ ಫರ್ಗಿವ್ ಮೀ ರಂಜಿತಾ, ಥ್ಯಾಂಕ್ ಯು ರಂಜಿತಾ, ಐ ಲವ್ ಯು ರಂಜಿತಾ. ಈ ರೀತಿಯಾಗಿ ನೀವು ಡೈಲಿ ಚಾಂಟ್ ಮಾಡಬೇಕು. ಸೊ ಫಸ್ಟ್ ಏನಪ್ಪಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ, ಅದಾದ್ಮೇಲೆ ಯಾವ ಪರ್ಸನ್ ಅಂತ ಹೇಳಿ ಚೂಸ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಎಷ್ಟು ದಿನ ಯಾವಾಗ ಅಂತ ಏನು ಕೇಳ್ಬೇಡಿ, ಕಂಟಿನ್ಯೂಸ್ ಆಗಿ ಮಾಡಿ. ಆದಷ್ಟು ಬೇಗನೆ ನಿಮ್ಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ಟ್ರಸ್ಟ್ ಮೀ, ಈಗ ಒಂದ್ ಸ್ವಲ್ಪ ಹೊತ್ತು ಸೆಷನ್ ನಡೀತಿತ್ತು, ನಂದು ಇವತ್ತು ಕೂಡ ಒಂದ್ ಸೆಷನ್ ಇತ್ತು. ಅದನ್ನ ಮಾಡ್ತಾ ಇರ್ಬೇಕಾದ್ರೇನೆ ಆ ವ್ಯಕ್ತಿ ಯಾರು, ಒಂದು ಹುಡುಗ, ಈ ಹುಡುಗಿ ನನ್ನ ಸೆಷನ್ ತಗೊಂಡಿದ್ದು ಒಬ್ರು ಲೇಡಿ, ಅವ್ರಿಗೆ ಐ ಆಮ್ ಸಾರಿ ಡಿಯರ್ ಅಥವಾ ಐ ಆಮ್ ಸಾರಿ ರೀ ಅಂತ ಮೆಸೇಜ್ ಮಾಡಿದ್ದಾರೆ. ದಟ್ಸ್ ದ ಪವರ್ ಆಫ್ ಪೋನೋ. ಅವ್ರಿಬ್ಬರದೇನೋ ಕಾನ್ವರ್ಸೇಷನ್ ಆಗಿದೆ, ಅವಾಗ ಇಮ್ಮಿಡಿಯೇಟ್ ಆಗಿ ಅವ್ರ ಹತ್ರ ಮೆಸೇಜ್ ಮಾಡಿದ್ರು. ಸೊ ಪ್ಲೀಸ್ ನಿಮ್ಮ ರಿಲೇಶನ್ಶಿಪ್ ನ ಉಳಿಸ್ಕೋಬೇಕು, ಅಥವಾ ಈ ರಿಲೇಶನ್ಶಿಪ್ ಎಂಡ್ ಆಗ್ತದೆ, ಸ್ಟಿಲ್ ನಾನು 100% ನಾನು ಕೊಟ್ಬಿಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಆದಲ್ಲಿ ಈ ಪುನಃ ಬಳಸಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಬೇಗ ರಿಸಲ್ಟ್ಸ್ ನ ನೋಡಕ್ ಶುರು ಮಾಡ್ತೀರಾ. ಹೀಲ್ ಅಂಡ್ ಮ್ಯಾನಿಫೆಸ್ಟ್ ಅಂತ ತುಂಬಾ ಜನ ಹೇಳ್ತಾರಲ್ಲ, ಫಸ್ಟ್ ಹೀಲ್ ಮಾಡ್ಬೇಕು. ನಿಮ್ಮ ಟ್ರಾಮಾಸ್, ನಿಮ್ಮ ಬ್ಲಾಕೇಜಸ್ ಇದೆಲ್ಲ ಹೀಲ್ ಆದ್ರೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಹಂಗಾಗಿ ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಬಾಸ್ಗೆ, ಯಾವ್ದಕ್ ಬೇಕಾದ್ರು, ಯಾರ ಜೊತೆ ಬೇಕಾದ್ರೂ ರಿಲೇಶನ್ಶಿಪ್ ನ ನೀವು ಕರೆಕ್ಟ್ ಮಾಡ್ಕೋಬಹುದು. ನೀವು ಹೀಲ್ ಮಾಡ್ತಿದ್ದೀರಂತ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಸೊ ನೀವು ಹೀಲ್ ಆಗ್ತಿದ್ರೆ ನೀವು ತುಂಬಾ ಕಾನ್ಫಿಡೆಂಟ್ ಆಗ್ತಿರ್ತೀರ, ಆ ಗ್ಲೋ ನಿಮ್ಮಲ್ಲಿ ಕಾಣಿಸ್ತಿರುತ್ತೆ. ಬಿಕಾಸ್ ನಂಗೆ ರೀಸೆಂಟ್ ಆಗಿ ನನ್ನ ಕ್ಲೈಂಟ್ ಒಬ್ರು ಹೇಳ್ತಿದ್ರು, ನಾನು ಹೀಲಿಂಗ್ ಸ್ಟಾರ್ಟ್ ಮಾಡಿರೋ ಕಾರಣ, ರಂಜಿತಾ ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆಂಟ್ ಬಂದಿದೆ ಅಂತ ನಾನು ಐ ಕ್ಯಾನ್ ಸಿ ದಟ್. ನಿಮ್ಮ ವಿಡಿಯೋಸ್ ಬಿಫೋರ್ ಇವಾಗ ಕಂಪೇರ್ ಮಾಡಿದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರೆ, ಅಂಡ್ ಆ ಗ್ಲೋ ನಿಮ್ಮಲ್ಲಿ ಎದ್ದು ಕಾಣಿಸ್ತದೆ. ನಿಮ್ಮ ಗ್ಲೋಯಿಂಗ್ ಫೇಸ್ ಆಗಿರ್ಬೋದು, ನೀವಾಗಿರ್ಬೋದು, ಎಲ್ಲಾನು ಗೊತ್ತಾಗ್ತದೆ ದಟ್ ನೀವು ಹೀಲ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ. ಆಕ್ಚುಲಿ ಹೀಲಿಂಗ್ ಅಲ್ಲಿ ಮಾತಿದೆ, ನೀವು ಹೀಲ್ ಆಗ್ಬೇಕಾದ್ರೆ ಯಾರಿಗೋ ಹೇಳೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕಲಿ ಜನರು ನಿಮ್ನ ಗುರ್ಸಕ್ ಸ್ಟಾರ್ಟ್ ಮಾಡ್ತಾರೆ, ದೇರ್ ಇಸ್ ಸಮಥಿಂಗ್ ಚೇಂಜಸ್ ಇನ್ ಯು ಅಂತ ಹೇಳಕ್ ಶುರು ಮಾಡ್ತಾರೆ. ಸೊ ಅಷ್ಟು ಪವರ್ಫುಲ್ ಹೀಲಿಂಗ್.
ಈ ಒಂದು ಹೋಪೋನೋಪೋನೋ ಮಾಡೋ ಟೈಮಲ್ಲಿ ನೀವು ಒಬ್ಬರೇ ಅಲ್ಲ, ನಿಮ್ ಸುತ್ತಮುತ್ತ ಇರೋರು ತುಂಬಾ ಜನ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದು ಸಿಚುಯೇಷನ್ ಇರ್ಬೋದು, ವ್ಯಕ್ತಿಗಳು ಇರ್ಬೋದು. ಅದಕ್ಕೋಸ್ಕರ ಈ ಪ್ರಯೋಗ ತುಂಬಾ ಪವರ್ಫುಲ್. ಯಾಕಪ್ಪ ಅಂದ್ರೆ ಇಲ್ಲಿ 4 ಫ್ರೇಸಸ್ ಏನಿದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಇದು ಎಂಟೈರ್ ಯೂನಿವರ್ಸ್ ಅಲ್ಲಿ ಹೈ ವೈಬ್ರೇಷನ್ ಕ್ರಿಯೇಟ್ ಮಾಡುವಂತ ಫ್ರೇಸಸ್ಗಳು. ಅದಕ್ಕೆ ಇದು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಅಂಡ್ ನೀವು ಜೆನ್ಯೂನ್ಲಿ ಒಬ್ಬ ವ್ಯಕ್ತಿನ ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳ್ತಿದ್ದೀರಾ, ಡೆಫಿನೆಟ್ಲಿ ನಿಮ್ಮ ಎನರ್ಜಿನ ಆ ಥರ್ಡ್ ಪರ್ಸನ್ ಯಾರು ಇರ್ತಾರೋ ಅವರು ಫೀಲ್ ಮಾಡೇ ಮಾಡ್ತಾರೆ. ಸೊ ಅದನ್ನ ಗಮನದಲ್ಲಿಟ್ಕೊಂಡು ಸ್ಟಾರ್ಟ್ ಹೀಲಿಂಗ್ ಯುವರ್ ರಿಲೇಶನ್ಶಿಪ್, ಯಾರ ಜೊತೆ ಆದ್ರೂ ಆಗಿರ್ಬೋದು. ಸೊ ನೆಕ್ಸ್ಟ್ ಬಂದು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ಬೇಡಿ, ನಿಧಾನವಾಗಿ ಐ ಆಮ್ ಸಾರಿ ರಂಜಿತಾ, ಪ್ಲೀಸ್ ಫರ್ಗಿವ್ ಮೀ ರಂಜಿತಾ, ಥ್ಯಾಂಕ್ ಯು ರಂಜಿತಾ, ಐ ಲವ್ ಯು ರಂಜಿತಾ, ಈ ತರ ಹಾರ್ಟ್ ಮೇಲೆ 2 ಕೈಗಳನ್ನು ಇಟ್ಕೊಂಡು ಆ ತರ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಅನ್ನ ಮಾಡಿ. ಸೊ ಡೆಫಿನೆಟ್ಲಿ ನೀವು ಒಂದೇ ಮನೇಲಿ ಇರ್ತೀರಾ, ಕೆಲವೊಬ್ರು ಸಪ್ರೇಟ್ ಆಗಿ ಮಲ್ಕೊಂತಿರ್ಬೋದು ಬಿಕಾಸ್ ಆಫ್ ಜಗಳಗಳು, ನಿಮ್ಮ ಮಕ್ಕಳು ನಿಮ್ಮ ನೋಡ್ಕೊಂಡ್ ಬೆಳಿತಿರ್ತಾರೆ. ಸೊ ಹಿಂಗೆಲ್ಲ ಇದ್ದಾಗ ಹೀಲಿಂಗ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಪ್ಲೀಸ್ ಡೂ ಇಟ್. ಸೊ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಈಗ ಒಂದು ಅನೌನ್ಸ್ಮೆಂಟ್ ಇದೆ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಹೀಲಿಂಗ್ ಕಲಿಬೇಕು, ನನ್ನ ಲೈಫ್ಗೆ ನಾನು ಅದನ್ನ ಅಪ್ಲೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರು ಮಾತ್ರನೇ. ಬಿಕಾಸ್ ಹೀಲಿಂಗ್ ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ಅ ವೆರಿ ಸೀರಿಯಸ್. ಹೀಲಿಂಗ್ ನ ಸೀರಿಯಸ್ ಆಗಿ ತಗೊಂಡು ನಾನು ಡೆಫಿನೆಟ್ಲಿ ನಂದು ಎಷ್ಟೇ ಕೆಲಸ ಇದ್ರು ನಾನು ಇದನ್ನ ಪ್ರಾಕ್ಟೀಸ್ ಮಾಡಬಲ್ಲೆ ಅಂತ ಕಾನ್ಫಿಡೆಂಟ್ ಇದ್ದವ್ರು ಮಾತ್ರನೇ ಜೊತೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಹೀಲಿಂಗ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಒನ್ ಮೋರ್ ಥಿಂಗ್, ಸದ್ಯಕ್ಕೆ ಈ ಮಂತ್ಲಿ ಕೋಚಿಂಗ್ ಏನಿದೆ, ಓನ್ಲಿ ಮಂತ್ಲಿ ಕೋಚಿಂಗ್ ಹೋಪೋನೋಪೋನೋ ಕೋರ್ಸ್ ಏನಿದೆ, ಇದ್ರ ಮೇಲೆ ಇಡೀ ಮಂತ್ ಇವತ್ತಿಂದ ನೆಕ್ಸ್ಟ್ 30 ಅಥವಾ 31 ಈ ಮಂತ್ ಏನ್ ಡೇಟ್ ಇದೆ ಅಲ್ಲಿವರೆಗೂ 20% ಡಿಸ್ಕೌಂಟ್ ಸಿಗ್ತದೆ. ನಿಮ್ಗೆ ಫುಲ್ ಪೇಮೆಂಟ್ ಮಾಡಬೇಕು, 20% ಡಿಸ್ಕೌಂಟ್ ಕೊಡ್ತಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಂತ್ಲಿ ಕೋಚಿಂಗ್ ಅಲ್ಲಿ ನನ್ನ ಅಂದ್ರೆ ನನ್ನ ರಿಲೇಶನ್ಶಿಪ್ ಕರೆಕ್ಟ್ ಮಾಡಬೇಕು, ಮನಿ ಕರೆಕ್ಷನ್ ಆಗಬೇಕು, ಮತ್ತೆ ಹೆಲ್ತ್ ಕರಿಯರ್ ಎಲ್ಲಾನು ಬೆಟರ್ ಆಗಿ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಈ ಫೀಸ್ ನ ಅಫೋರ್ಡ್ ಮಾಡಬಲ್ಲೆ ಅಂತ ನಿಮ್ಗೆ ಅನ್ಸಿದ್ದೆ ಆದಲ್ಲಿ ಪ್ಲೀಸ್ ನಂಗೆ ಮೇಲ್ ID ಇರುತ್ತೆ, ಅದಕ್ಕೆ ಮೇಲ್ ಕಳಿಸಿ ನಾನು ನಿಮ್ಗೆ 20% ಡಿಸ್ಕೌಂಟ್ ಕೊಡ್ತೀನಿ. ಬಟ್ ಇಮಿಡಿಯೇಟ್ ಪೇಮೆಂಟ್ ಆಗಬೇಕು, ನೋ ಇನ್ಸ್ಟಾಲ್ಮೆಂಟ್ಸ್. ಓಕೆನಾ? ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಬೈ.